ಬಿ ಜೆ ಪಿಯವರು MY ಕಾಂಬಿನೇಷನ್ ಅಂತಿದ್ದಾರೆ. RJD INDA ಮೈತ್ರಿಕೂಟದ ಪ್ರಕಾರ MY ಅಂದರೆ ಮುಸ್ಲಿಂ ಯಾದವ್. BJP ಅವರ ಪ್ರಕಾರ JDU ಪ್ರಕಾರ MY ಅಂದರೆ ಮಹಿಳೆಯರು ಮತ್ತು ಯುವಕರು. ಆ MY ಮೇಲೆ ವರ್ಕ್ ಮಾಡ್ತಿದ್ದಾರೆ ಇವರು. ಹೆಣ್ಣು ಮಕ್ಕಳ ಓಟುಗಳು ದಂಡಿಯಾಗಿ ಬಂದುಬಿಡ್ತವೆ ಅಂತ. ಗ್ಯಾರಂಟಿ ಯೋಜನೆಗಳನ್ನು ಕೊಡುವ ವಿಷಯದಲ್ಲಿ ಹಾಲಿ ಅಧಿಕಾರದಲ್ಲಿರುವವರು ಕೊಟ್ಟರೆ ಅವರಿಗೆ ಜಾಸ್ತಿ ಲಾಭ ಬರುತ್ತೆ. ವಿಪಕ್ಷಗಳ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತಾವಲ್ಲ, ಜನರಿಗೆ ಅಷ್ಟೊಂದು ನಂಬಿಕೆ ಬರೋದಿಲ್ಲ ಅಂತ ಹೇಳ್ತಾರೆ ಸರ್ವೆ ಮಾಡುವಂಥವ್ರು. ವಿಪಕ್ಷಗಳು ಇವರು ಅಧಿಕಾರಕ್ಕೆ ಬಂದು ಆಮೇಲೆ ಕೊಡೋದಲ್ವಾ, ಈಗ ಹಾಲಿ ಅಧಿಕಾರದಲ್ಲಿರೋರು ಕೊಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರಲ್ಲ, ಈ ಥರ ವರ್ಕೌಟ್ ಆಗುತ್ತಂತೆ. ನೋಡಿ, ಕರ್ನಾಟಕದಲ್ಲೂ 2023ರಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ BJP ಅವರು ಎಚ್ಚೆತ್ತುಕೊಳ್ಳಲಿಲ್ಲ. ಇವರು ಅಭಿವೃದ್ಧಿ ಮಾಡಿದ್ದೀವಲ್ಲ ಅದರ ಮೇಲೆ ಓಟ್ ಬರ್ತವೆ ಅಂತ ಇವರು ಕೂತ್ಕೊಂಡಿದ್ರು. ಕರ್ನಾಟಕದಲ್ಲಿ ಉಲ್ಟಾ ಆಯಿತು. ವಿಪಕ್ಷಗಳು ಕೊಟ್ಟಂಥ ಗ್ಯಾರಂಟಿಯ ಮೇಲೆ ಜನರಿಗೆ ನಂಬಿಕೆ ಬಂತು, ಓಟ್ ಹಾಕಿದ್ರು. ಅಫ್ಕೋರ್ಸ್ ಅದಷ್ಟೇ ಅಲ್ಲ, ಆ್ಯಂಟಿ ಇನ್ಕಂಬನ್ಸಿ ಇತ್ತು. ಸಿದ್ದರಾಮಯ್ಯನವರಂಥ ಒಬ್ಬ ಮಾಸ್ ಲೀಡರ್ ಇದ್ದರು, DK ಶಿವಕುಮಾರ್ರಂಥ ಸಂಘಟನಾಕಾರ ಇದ್ದರು. ಎಲ್ಲ ಸೇರಿಕೊಂಡು ವರ್ಕೌಟ್ ಆಯಿತು. ಬಿಹಾರದಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಈಗ.